ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಸಿಂಪಲ್ಲಾಗಿ ಬಂಗುಡೆ ಮೀನಿನ ರವಾ ಫ್ರೈ ಮಾಡ್ತಾ ಇದ್ದೇನೆ. ಹುಳಿ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 100 ರೂಪಾಯಿ 8 ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಇನ್ನು ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ತರ್ತೇನೆ. ಮೀನು ಹೇಗೆ ಕ್ಲೀನ್ ಮಾಡೋದಂತ ತುಂಬ ಸಲ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೀವು ನೋಡಿಲ್ಲ ಅಂದರೆ ಚಾನೆಲಲ್ಲಿ ಚೆಕ್ ಮಾಡ್ಬೋದು. ಮೀನಿಗೆ ಕಟ್ಸನ್ನು ಹಾಕ್ಕೊಳ್ಳೋಣ. ದೂರ ಕಟ್ಸ್ ಹಾಕ್ತಾ ಇದ್ದೇನೆ. ಹತ್ತಿರ ಕೂಡ ನೀವು ಹಾಕ್ಕೊಳ್ಬೋದು. ರವಾ ಫ್ರೈನ ಯಾವುದೇ ಮೀನಿಗೆ ಕೂಡ ನೀವು ಹಾಕಿ ಮಾಡ್ಬೋದು. ನಾನು ಬಂಗುಡೆ ಮೀನಿಗೆ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಎಲ್ಲ ಮೀನಿಗೆ ಕಟ್ಸ್ ಹಾಕಿ ಆಗಿದೆ. ಮಸಾಲೆಯನ್ನು ರೆಡಿ ಮಾಡುವ. 3 ಸ್ಪೂನಷ್ಟು ಮೆಣಸಿನ ಪುಡಿ, ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ರಿಂದ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಹುಣಸೆ ಹಣ್ಣನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೆ, ಇವಾಗ ಹಾಕ್ತಾ ಇದ್ದೇನೆ. ಹುಣಸೆ ಹುಳಿಯ ಬದಲು ವಿನೆಗರ್ನ ಕೂಡ ಹಾಕ್ಕೊಳ್ಬೋದು. ಆದರೆ ಹುಣಸೆ ಹುಳಿ ಹಾಕಿ ಫಿಶ್ ಫ್ರೈ ಮಾಡೋದ್ರಿಂದ ಮೀನಿನ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಹುಣಸೆ ರಸದಲ್ಲೇ ಮಸಾಲೆನ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಬೇಕಾದರೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಮಿಕ್ಸ್ ಮಾಡಿಕೊಳ್ಬೋದು. ಕಾರ್ನ್ಫ್ಲೋರ್ ಎಲ್ಲ ಹಾಕದೆ ಸಿಂಪಲ್ಲಾಗಿ ರವಾ ಫ್ರೈನ ಮಾಡಿ ತೋರಿಸ್ತೇನೆ. ಇವಾಗ ಇದಕ್ಕೆ 4 ಎಸಳು ಜಜ್ಜಿದ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ರೆಡಿ ಆಗಿದೆ. ಒಂದೊಂದೇ ಮೀನಿಗೆ ಹಾಕ್ಕೊಳ್ಳೋಣ. ಕಟ್ಸ್ ಒಳಗಡೆ ಮಸಾಲೆನ ಚೆನ್ನಾಗಿ ಹಾಕಿ ಮೀನು ಚೆನ್ನಾಗಿ ಎಳ್ಕೊಳ್ಳುತ್ತೆ. ನಾನು ಬಂಗಡೆಯಲ್ಲಿ ಸಾರು ಹಾಗೆ ಡೀಪ್ ಫಿಶ್ ಫ್ರೈ ಎಲ್ಲ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ಚಾನೆಲಲ್ಲಿ ಚೆಕ್ ಮಾಡ್ಬೋದು. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಯೂಟ್ಯೂಬ್ನಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ಮೀನಿಗೆ ರವೆ ಹಾಕಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಬದಲಾಗಿ ತವಾ ಫ್ರೈ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಇದೇ ರೀತಿ ಎಲ್ಲ ಮೀನಿಗೆ ಮಸಾಲಾನ ಹಚ್ಚಿ 1 ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ನಿಮ್ಮ ಹತ್ತಿರ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ನೀವು ಇಡ್ಬೋದು. ಇವಾಗ 1 ಗಂಟೆ ಆಗಿದೆ. ನಾನಿಲ್ಲಿ ಬಾಂಬೆ ರವನ ತಗೊಂಡಿದ್ದೇನೆ. ಇನ್ನು ಒಂದೊಂದೇ ಮೀನನ್ನು ಇದರಲ್ಲಿ ನೋಡಿ ಈ ಥರ ಮಾಡಿಕೊಳ್ಳಿ. ಮೀನಿಗೆ ಚೆನ್ನಾಗಿ ರವೆ ಕೋಟ್ ಆಗಲಿ. ಇನ್ನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಮೀನನ್ನು ರವೆ ಕೋಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನಾನು ಎಲ್ಲ ಮೀನನ್ನು ಫ್ರೈ ಮಾಡ್ತಾ ಇಲ್ಲ, 4 ಮೀನನ್ನು ಮಾತ್ರ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಬಿಸಿಯಾಗಿದೆ. ಒಂದೊಂದೇ ಮೀನನ್ನು ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ. ಜಾಸ್ತಿ ತಿರುಗಿಸಿ ಎಲ್ಲ ಫ್ರೈ ಮಾಡಲಿಕ್ಕೆ ಇಲ್ಲ. ಒಂದು ಸೈಡ್ ಫ್ರೈ ಆದ ನಂತರ ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಟರ್ನ್ ಮಾಡ್ತಾ ಇದ್ದೇನೆ. ನೋಡಿ, ಸ್ವಲ್ಪ ರವೆನೂ ಬಿಟ್ಕೊಳ್ಳಿಲ್ಲ. ಮಸಾಲೆಗೆ ಹೇಗೆ ಅಂಟ್ಕೊಂಡಿದೆ ಅಂತ. ಕಾರ್ನ್ಫ್ಲೋರ್ ಎಲ್ಲ ಏನು ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪುನಃ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಸೂಪರ್ ಆಗಿರೋ ಬಾಂಗ್ಡಾ ರವಾ ತವಾ ಫ್ರೈ ರೆಡಿ ಆಗಿದೆ. ಮೀನು ಸಹ ತುಂಬ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಸಾಸ್ ಜೊತೆ ಒಂದು ಫಿಶ್ ಫ್ರೈ ಇದ್ದರೆ ಸಹ ಊಟ ಮಾಡಲಿಕ್ಕೆ ಸೂಪರ್ ಆಗಿರುತ್ತೆ. ಹುಳಿ ಖಾರವಾಗಿ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ,
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೇನೆ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.